ಹಾಯ್ ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಾಮೀಣ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2 ಜುಲೈ 2026 ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಪೋಸ್ಟ್ ಆಫೀಸ್ನಲ್ಲಿ BPM ಮತ್ತು ABPM ಮತ್ತು ಡಾಕ್ ಸೇವಕ್ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಟೋಟಲ್ ಆಗಿ 20,000ಕ್ಕಿಂತ ಹೆಚ್ಚು ಹುದ್ದೆಗಳು ಇರುವ ಸಾಧ್ಯತೆ ಐತಿ. ಮತ್ತು ನೋಟಿಫಿಕೇಶನ್ ಒಳಗೆ ಇನ್ನೂ ಮೆನ್ಷನ್ ಮಾಡಿಲ್ಲ ಪೋಸ್ಟ್ ಎಷ್ಟು ಅದಾವ ಅಂತ. ಈಗ ಆಫೀಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ರಿಜಿಸ್ಟ್ರೇಷನ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಹಾಕೋದು ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಡೇಟಾ, ಏಜ್ ಲಿಮಿಟ್ ಎಷ್ಟು, ಸ್ಯಾಲ್ರಿ ಎಷ್ಟು, ಅದೇ ರೀತಿಯಾಗಿ ಹೇಗೆ ಸೆಲೆಕ್ಷನ್ ಮಾಡ್ತಾರೆ, 10th ಪಾಸಾ, ಅದೇ ರೀತಿ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ನೋಡೋಣ, ಇದು ಆಫಿಷಿಯಲ್ ವೆಬ್ಸೈಟ್ ಆಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಆಗಿರೋದರಿಂದ ನೋಡ್ಬೋದು. ಇಲ್ಲಿ ಆಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಆಗೈತಿ. ಅದರಲ್ಲಿ ಮಾತ್ರ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು ನೀವು. 20/8/2026 ಇದ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ ಏನಪ್ಪ ಅಂದರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2 ಜುಲೈ 2026 ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಆ್ಯಂಡ್ ಎಂಗೇಜ್ಮೆಂಟ್ ಶೆಡ್ಯೂಲ್. ಅಂದರೆ GDSದ ಶೆಡ್ಯೂಲ್ 2 2ನೇದ ಜುಲೈ 2026 ಬರ್ತಕ್ಕಂಥ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸಬ್ಜೆಕ್ಟ್ನಲ್ಲಿ. ಈ ರೀತಿಯಾಗಿ ಇಲ್ಲಿ ಸೈನ್ ಕೂಡ ಇದೆ, ನೋಡ್ಬೋದು ನೀವು. GDS ಡೈರೆಕ್ಟರ್ದ ಅಸಿಸ್ಟೆಂಟ್ ಡೈರೆಕ್ಟರ್ದ ಇಲ್ಲಿ ಸೈನ್ ಕೂಡ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್ ಆಗೈತಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ರಿ. ಈಗ ಫಸ್ಟ್ ಆಫ್ ಆಲ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಅಂತ ಐತಿ. ಇದು ಆಗಸ್ಟ್ ಮಂತ್ನಲ್ಲಿ ಬರ್ತಕ್ಕಂಥ ನೋಟಿಫಿಕೇಶನ್ ಆಗಿರ್ತೈತಿ. ಮತ್ತು ಇದು ಆಲ್ಮೋಸ್ಟ್ ಜುಲೈನಲ್ಲಿ ಬರಬೇಕು, ಬಟ್ ಇದು ಯಾವಾಗ ರಿಲೀಸ್ ಮಾಡಿದಾರಪ್ಪ ಅಂದರೆ ಆಗಸ್ಟ್ ತಿಂಗಳಾಗ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಆಗಸ್ಟ್ 2026 ಅಂತ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಯಾವ್ಯಾವ ಪೋಸ್ಟನ್ನು ಇರ್ತಾವಂತ ನೋಡ್ಬೋದು. ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM, ರೀತಿಯಾಗಿ ಡಾಕ್ ಸೇವಕ್ 3 ಹುದ್ದೆಗಳು ಇರ್ತಾವೆ. BPM ಅಂದರೆ ಏನಪ್ಪ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಏನು, ಅಲ್ಲೇ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ IPPS ಇದನ್ನು ಅಕೌಂಟನ್ನು ಮಾಡೋದು, ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡೋದು, ಅವರ ಅಮೌಂಟನ್ನು ತೆಗೆದುಕೊಡೋದು ಮತ್ತು ಡಿಪಾಸಿಟ್ ಮಾಡೋದು ಅಂತ ಇದು ಆಫೀಸ್ ವರ್ಕ್ ಆಗಿರುವಂಥದ್ದು ಆಗಿರ್ತೈತಿ. ಯಾವುದಪ್ಪ ಅಂದರೆ BPM ಆಫೀಸ್ ವರ್ಕ್ ಆಗಿರ್ತೈತಿ. ಅದೇ ರೀತಿಯಾಗಿ BPM ಏನಾಗಿರ್ತೈತಪ್ಪ ಅಂದರೆ ಅಲ್ಲಿ ಆಫೀಸ್ನಲ್ಲಿ ಕೂತ್ ಮಾಡುವಂಥ ವರ್ಕ್ ಆಗಿರ್ತೈತಿ. ಇದು 4 ತಾಸು ಇರ್ತೈತಿ. ಅದೇ ರೀತಿಯಾಗಿ ABPM ಅಂದರೆ ಏನಪ್ಪ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ. ಇವು ಎರಡು ಏನಪ್ಪ ಅಂದರೆ ತಿರುಗಾಡಿ ಮನೆಗೆ ಹೋಗಿ ಏನಪ್ಪ ಅಂದರೆ ಪೋಸ್ಟನ್ನು ಅವ್ರ ಮನೆಗೆ ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಆನ್ಲೈನ್ ಎಡಿಟ್ ವಿಂಡೋಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಯಾವಾಗ ಅಪ್ಲೈಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಎಡಿಟ್ ಆಪ್ಷನ್ ಯಾವಾಗ ಇರ್ತೈತಿ ಅಂತ ನೋಡೋಣ. ಈಗ ಮೊದಲಿಗೆ ನೋಡ್ಬೋದು ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗಿರ್ತೈತಿ. ಯಾವಾಗಿಂದಪ್ಪ ಅಂದ್ರೆ 31/8/2026 19/9/2026 ಆಗಸ್ಟ್ 31ರಿಂದ ಸೆಪ್ಟೆಂಬರ್ 19 ತನಕ ಟೈಮಿಂಗ್ ಇರ್ತೈತಿ. ಅದೇ ರೀತಿಯಾಗಿ ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಫೀಸ್ ಪೇಮೆಂಟ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಯಾವಾಗೈತಪ್ಪ ಅಂದ್ರೆ ಫೀಸ್ ತುಂಬಾಕ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಯಾವಾಗೈತಪ್ಪ ಅಂದ್ರೆ ನೋಡ್ಬೋದು ನೀವು. 2/9/2026 ಸೆಪ್ಟೆಂಬರ್ 2 ತಾರೀಕು ಹಿಡಿದ 21 ಸೆಪ್ಟೆಂಬರ್ ತನಕ ಲಾಸ್ಟ್ ಡೇಟ್ ಆಗಿರ್ತೈತಿ. ಅದೇ ರೀತಿಯಾಗಿ ಕರೆಕ್ಷನ್ ಯಾವ್ದೇ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಡಿವಿಷನ್ ಚೇಂಜ್ ಮಾಡೋದು, ಅದೇ ರೀತಿಯಾಗಿ ನೀವು ನೇಮ ಅದೇ ರೀತಿ ಏನೇ ಸ್ವಲ್ಪ ಚೇಂಜಸ್ ಮಾಡಬೇಕಾದ್ರೆ ಯಾವಾಗ ಆಪ್ಷನ್ ಕೊಟ್ಟಿದ್ದಾರಪ್ಪ ಅಂದರೆ 23 ಮತ್ತು 24 ಏನಾದರೂ ಬೈ ಮಿಸ್ಟೇಕ್ ಆಗಿತ್ತು ಅಂದ್ರೆ ಅದನ್ನ ಎಡಿಟ್ ಮಾಡೋಕ್ಕೆ 23 ಮತ್ತು 24 ಸೆಪ್ಟೆಂಬರನ್ನು ಟೈಮನ್ನು ಕೊಟ್ಟಿದ್ದಾರೆ. ಅದ ನಂತರ ಬರೋದು ಯಾವುದಪ್ಪ ಅಂದರೆ ಸರ್ವಿಸ್ ಕ್ಯಾಂಡಿಡೇಟ್ ಬ್ರಿಂಗ್ ಜಾಬ್ ಪ್ರೊಫೈಲ್. ನೆಕ್ಸ್ಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ವರ್ಕ್ ಏನಿರ್ತೈತಪ್ಪ ಅಂದರೆ ಇಲ್ಲಿ ನೋಡ್ಬೋದು. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ವರ್ಕ್ ಏನಿರ್ತೈತಪ್ಪ ಅಂದರೆ ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸ್ ಆಫ್ ದ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಅಂದರೆ ಅಲ್ಲಿ ಡೇ ಟು ಡೇ ಅಂದರೆ ಏನು ಬರ್ತಕ್ಕಂಥ ಲೆಟ್ರನ್ನು ಅವ್ರ ಕೈಯಾಗ ಕೊಡೋದು. ABPM ಇದ್ದವ್ರಿಗೆ ಪೇಮೆಂಟ್ ಬ್ಯಾಂಕ್ IPBP ಅಕೌಂಟ್ ಮಾಡೋದು, ಅದೇ ರೀತಿಯಾಗಿ ಅವ್ರ ಅಮೌಂಟನ್ನು ಕೊಡೋದು ಅದೇ ವರ್ಕ್ ಆಗಿರ್ತೈತಿ. ಅಂತ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್ಸ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಬೀಯಿಂಗ್ ಪ್ರೊವೈಡೆಡ್ ಬೈ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಪರೇಟಿಂಗ್ ವೇರಿಯಸ್ ಸರ್ವಿಸ್ ಇನ್ ದ ಕಸ್ಟಮರ್ ಸರ್ವಿಸ್ ಸೆಂಟ್ರಲ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಎಕ್ಸೆಟ್ರಾ ಇಂಥ ವರ್ಕ್ ಆಗಿರ್ತೈತಿ. ಆಫೀಸ್ ವರ್ಕ್ BPM ಆಗಿರ್ತೈತಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅದೇ ರೀತಿಯಾಗಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇಲ್ಲಿ ಮತ್ತು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ನೀವು ಒಂದೊಂದಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಓದ್ತಾನು ಹೋಗ್ಬೋದು.
ಅದ ನಂತರ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನಪ್ಪ ಅಂದ್ರೆ ಅದ್ರದ್ದು ಏನು ವರ್ಕ್ ಇರ್ತೈತಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಸೇಲ್ಸ್ ಆಫ್ ಸ್ಟ್ಯಾಂಪ್ಸ್ ಸ್ಟೇಷನರಿ ಕನ್ವರ್ಸೇಷನ್ ಆ್ಯಂಡ್ ಡೆಲಿವರಿ ಆಫ್ ಮೇಲ್ ಬಂದಿರೋದನ್ನ ಡೆಲಿವರಿ ಮಾಡೋದು, ಪೋಸ್ಟನ್ನು ಡೆಲಿವರಿ ಮಾಡೋದು, ಡಿಪಾಸಿಟ್ ಅದೇ ರೀತಿಯಾಗಿ ಬಿ ಪಿ ಎಮ್ಗೆ ಆಫೀಸ್ನಲ್ಲಿ ಹೆಲ್ಪ್ ಮಾಡೋದು, ಅದೇ ರೀತಿ ಇಂಥವೆಲ್ಲ ವರ್ಕ್ ಆಗಿರ್ತೈತಿ. ಇದು ಮತ್ತು ಡಾಕ್ ಸೇವಕ ಎರಡು ಸೇಮ್ ಆಗಿರ್ತೈತಿ. ಅದ ನಂತರ ಬರೋದು ಪೇಮೆಂಟ್ ಎಷ್ಟು ಕೊಡ್ತಾರೆ, ಬೇಸಿಕ್ ಪೇಮೆಂಟ್ಸ್, ಎಂಪ್ಲಾಯಿ ಅಲವನ್ಸ್ ಯಾವುದೇ ರೀತಿಯಾದಂಥ ಪೇಮೆಂಟನ್ನು ಎಷ್ಟಾಗಿ ಕೊಡ್ತಾರಪ್ಪ ಅಂದ್ರೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾವಪ್ಪ ಅಂದರೆ ಬಿ ಪಿ ಎಮ್ಗೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ 12,000ರಿಂದ 29,000. 12,000 ಅಂದರೆ ಬೇಸಿಕ್ ಆಗಿರ್ತೈತೆ 12,000. ಅದೇ ರೀತಿಯಾಗಿ ಪಿ ಎಫ್, ಡಿ ಎ ಅಲವನ್ಸ, ಡಿನ್ನರ್ ಅಲವನ್ಸ, ಅವ ಟ್ರಾವೆಲಿಂಗ್ ಅಲವನ್ಸ್ ಹಿಡ್ದು ಎಷ್ಟು ಆಯ್ತಪ್ಪ ಅಂದರೆ ಇದು 15,000 ತನಕ ಬರ್ತೈತಿ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಡಾಕ್ ಸೇವಕ ಎಷ್ಟಪ್ಪ ಅಂದರೆ ಒಂದು 14,000 ತನಕ ಪೇಮೆಂಟ ಬರ್ತೈತಿ. ಅದ ನಂತರ ಏಜ್ ಲಿಮಿಟ್ ಎಷ್ಟು ಇರಬೇಕಪ್ಪ ಅಂದ್ರೆ ಎಷ್ಟು ಇರಬೇಕಪ್ಪ ಅಂದರೆ ಇಲ್ಲಿ ಮಿನಿಮಮ್ 18 ಆಗಿರಬೇಕು. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಎಷ್ಟು ಆಗಿರ್ಬೇಕಪ್ಪ ಅಂದ್ರೆ 40 ವರ್ಷ ಆಗಿರಬೇಕು. ಅದ ನಂತರ ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾನ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು SC ST ಆಗಿರಪ್ಪ ಅಂದ್ರೆ 5 ವರ್ಷ ರಿಲ್ಯಾನ್ಸ್ ಇರೈತಿ ಏಜ್. ಅದೇ ರೀತಿಯಾಗಿ OBC ಆಗಿರಂದ್ರೆ 3 ವರ್ಷ, EWS ಅಂದ್ರೆ ನೋ ರಿಲ್ಯಾನ್ಸ್ ಇರೋಂಗಿಲ್ಲ. ಅದೇ ರೀತಿ ಪರ್ಸ್ನಲ್ PWPD ಇತ್ತಂದ್ರೆ 10 ವರ್ಷ. ಅದೇ ರೀತಿಯಾಗಿ OBC ಕ್ಯಾಂಡಿಡೇಟ್ಗೆ 13 ವರ್ಷ, SC STಗೆ ಪರ್ಸ್ನಲ್ ಡಿಸ್ಪ್ಲೇ ಇದ್ದಂತಹ ಪರ್ಸ್ನಲ್ ವಿತ್ ಬೆಂಚ್ ಮಾರ್ಕ್ ಡಿಸ್ಪ್ಲೇಸ್ಗೆ 13 ಮತ್ತು 15 ವರ್ಷ ರಿಲ್ಯಾನ್ಸ್ ಇರ್ತೈತಿ. ಅದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನೋಡ್ಬೋದು ನೀವು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಇದು ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಆಗೈತಿ. ಎಜುಕೇಷನ್ ಕ್ವಾಲಿಫೈಡ್ ಎಂಗೇಜ್ಮೆಂಟ್ ಇಸ್ ದ ಸೆಕೆಂಡರಿ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ 10th ಸ್ಟ್ಯಾಂಡರ್ಡ್ 10ನೇ ತರಗತಿ ಆಗಿರಬೇಕು. ರೀತಿಗೆ ಲೋಕಲ್ ಲ್ಯಾಂಗ್ವೇಜ್ ಮಾತನಾಡೋಕ್ಕೆ ಬರ್ತಿರಬೇಕು. ಇಷ್ಟ ಕ್ವಾಲಿಫಿಕೇಷನ್ ಇರ್ತೈತಿ. ಅದ ನಂತರ ಬರೋದು ಯಾವಪ್ಪ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಇರ್ತಾವೆ. ಕರ್ನಾಟಕದಲ್ಲಿ ಕನ್ನಡ ಮಾತನಾಡಲಿಕ್ಕೂ ಮತ್ತು ಬರೆಯಲು ಓದಲು ಬರ್ತಿರಬೇಕು. ಅದೇ ರೀತಿಯಾಗಿ ಅದರ್ ಕ್ವಾಲಿಫಿಕೇಷನ್ ಮತ್ತೆ ಏನಿರಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ನಾಲೆಜ್ ಆಫ್ ಕಂಪ್ಯೂಟರ್ ಕಮ್ಯುನಿಕೇಷನ್ ಸೈಕಲ್ ಮೀನ್ಸ್ ಲಿವ್ ಹೋಲ್ಡ್ ಅಂದರೆ ಕಂಪ್ಯೂಟರ್ ಅಂದರೆ BPM ಇತ್ತಂದರೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಅದೇ ರೀತಿಯಿಂದ ಸೈಕಲ್ ಹೊಡ್ಲಾಕ ಬರ್ತಿರಬೇಕು. ಅದೇ ರೀತಿಯಾಗಿ ಫಾರ್ಮೆಟ್ ಆಫ್ ಸರ್ಟಿಫಿಕೇಟ್ ಯಾವುದೇ ರೀತಿಯಾದಂಥ ಸ್ಟೇಟ್ ಗೌರ್ಮೆಂಟ್ದ ಬೇರೆ ಆಗಿರ್ತೈತಿ ಫಾರ್ಮೆಟ್, ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ದ ಬೇರೆ ಆಗಿರ್ತೈತಿ. ಅದೇ ರೀತಿಯಾಗಿ ಅಪ್ಲೈ ಮಾಡುವಾಗ OBC ಸರ್ಟಿಫಿಕೇಟ ಏನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರಬೇಕು. ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೆಟ್ದಾಗ ಇರಬೇಕು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋದಾಗ ಪ್ರಾಬ್ಲಮ್ ಆಗೈತಿ. ಇದು ಆಲ್ಮೋಸ್ಟ್ ಸ್ಟೂಡೆಂಟ್ ಪ್ರಾಬ್ಲಮ್ ಆಗೋದಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ದ OBC ಸರ್ಟಿಫಿಕೇಟ್ ಬೇರೆ ಆಗಿರ್ತೈತಿ. ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ದ OBC ಸರ್ಟಿಫಿಕೇಟೇ ಬೇರೆ ಆಗಿರ್ತೈತಿ. ಇಲ್ಲಾಂದರೆ EWS ಇದ್ರೆ EWS, SC ಇದ್ರೆ ST ಇದ್ರೆ ಅವರು ಸೆಂಟ್ರಲ್ ಗೌರ್ಮೆಂಟ್ದ ತಗೋಬೇಕಾಗಿರ್ತೈತಿ. ಅದ ನಂತರ ಹೌ ಟು ಅಪ್ಲೈ ಅಂದರೆ ಹೇಗೆ ಅಪ್ಲೈ ಮಾಡೋದಂದ್ರೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಅಪ್ಲೈ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಡ್ತಾರೆ ಅಪ್ಲಿಕೇಶನ್ ಹೌ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಮೂಡ್ದು ಇದು ಅಫಿಷಿಯಲ್ ಆಗಿರೋ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೋಗಿ ನೀವು ಏನಂತ ಸರ್ಕಲನ್ನು ಸೆಲೆಕ್ಟ್ ಮಾಡಿ ಇದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಅಪ್ಲೈ ಮಾಡಿ. ಅದ ನಂತರ ಪೇಮೆಂಟನ್ನು ಮಾಡಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರೋಂಥ ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೋದು. ಅದ ನಂತರ ನಿಮ್ಮಂಥ ಒಂದು ಕಾಪಿಯನ್ನು ಇಟ್ಕೋತಕ್ಕದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಇಲ್ಲಿ ಹೇಳಿದ್ದಾರೆ. ನೀವು ನೋಡ್ಬೋದು ಮಾರ್ಕ್ಸ್ ಕಾರ್ಡ್, ID ಪ್ರೂಫ, ಕಾಸ್ಟ್ ಸರ್ಟಿಫಿಕೇಟ, PWBD ಸರ್ಟಿಫಿಕೇಟ, EWS ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ಡೇಟ್ ಆಫ್ ಪ್ರೂಫ ಇಷ್ಟ ಡಾಕ್ಯುಮೆಂಟ್ಸ್ ಬೇಕಾಗಿರ್ತಾವೆ. ಅದೇ ರೀತಿಯಾಗಿ ಮೆಡಿಕಲ್ ಸರ್ಟಿಫಿಕೇಟ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋಕೆ ಹೋದಾಗ ಏನಪ್ಪ ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಹೋಗಬೇಕು. ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಂಪ್ಲೇಂಟ್ ಅಥಾರಿಟಿ ರೆಸ್ಪೆಕ್ಟ್ ನಾಲೆಜ್ ಆಫ್ ಟ್ರಿಬಲ್ ಲೋಕಲ್ ಲ್ಯಾಂಗ್ವೇಜ್ ಎಂಗೇಜ್ಮೆಂಟ್ ಸ್ಟೇಟ್ ಅಂತ ಅವ್ರಿಗಿದ್ದವ್ರಿಗೆ ಎಷ್ಟು ಬರ್ತೈತಿ, ನಮಗೆ ಬರೋದಿಲ್ಲ ಕರ್ನಾಟಕದವ್ರಿಗೆ. ಮೊದಲು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನ ಹೇಗೆ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ 10ನೇ ತರಗತಿಯಲ್ಲಿ ಗಳಿಸಿರುವಂಥ ಅಂಕಗಳನ್ನು ಆಧಾರದ ಮೇಲೆ ಸೆಲೆಕ್ಷನ್ನ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾರಪ್ಪ ಅಂದರೆ ಈಗ ನೋಡ್ಬೋದು ನೀವು ಮೊದಲೇ 10th ಮ್ಯಾಗೆ ಏನು ಮಾಡ್ತಾರಪ್ಪ ಅಂದರೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಮೆರಿಟ್ ಲಿಸ್ಟ್ ಬಿಟ್ಟ ನಂತರ ಏನು ಮಾಡ್ತಾರಪ್ಪ ಅಂದರೆ ಡಾಕ್ಯುಮೆಂಟ್ಸ್ ನೀವು ಯಾವ ಸರ್ಕಲ್ ಹಾಕಿರ್ತೀರಿ ಆ ಸರ್ಕಲ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ಕೊಬೇಕು. ಯಾವ್ಯಾವಪ್ಪ ಅಂದರೆ ಕಾಸ್ಟ್ ಇನ್ಕಮ್ ಇಂಪಾರ್ಟೆಂಟ, 10th ಮಾರ್ಕ್ಸ್ ಕಾರ್ಡ, ಅದೇ ರೀತಿಯಾಗಿ ಆಧಾರ್ ಕಾರ್ಡ ಇವ ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಮೆಡಿಕಲ್
ಮೆಡಿಕಲ್ ಸರ್ಟಿಫಿಕೇಟನ್ನು ನೀವು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ಕೊಬೋದು. ಒ ಬಿ ಸಿ ಇದ್ದವ್ರದ್ದು ಒ ಬಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಇರಬೇಕು. ಇದು ಭಾಳ ಸಲ ಹೇಳ್ತಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಇಲ್ಲೇ ತಪ್ಪಾಗ್ತವೆ. ಒ ಬಿ ಸಿ ಸ್ಟೇಟ್ ಬೇರೆ ಆಗಿರ್ತದೆ, ಅದೇ ರೀತಿಗೆ ಸೆಂಟ್ರಲ್ ಸರ್ಟಿಫಿಕೇಟ್ ಬೇರೆ ಆಗಿರ್ತೈತಿ. ನೀವು ಸ್ಟೇಟ್ ಯಾವ್ದು ಐತೋ ಸೆಂಟ್ರಲ್ ಐತೋ ನೀವು ಸರಿಯಾಗಿ ನೋಡಿ ಅಪ್ಲಿಕೇಶನ್ನ ಹಾಕತಕ್ಕೋದು. ಆದ ನಂತರ ಆನ್ಲೈನ್ನ ಅಪ್ಲಿಕೇಶನ್ ಹಾಕಿರಿ ಅಂತ ಹೇಳ್ಕೊತಾ. ಫೀಸ್ ಎಷ್ಟು ಇರ್ತೈತಪ್ಪ ಅಂದರೆ ಇಲ್ಲಿ ನೋಡ್ಬೋದು. ಫೀಸ್ ಆನ್ಲೈನ್ ಪೇಮೆಂಟ್ ಏನಪ್ಪ ಅಂದರೆ ಫೀಸ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರ್ತೈತಿ. ಎಸ್ ಸಿ ಎಸ್ ಟಿ ಮತ್ತು ಫಿಮೇಲ್ ಮತ್ತು PWBD ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರ್ತೈತಿ. ಅದೇ ರೀತಿಯಾಗಿ ಜನರಲ್ ವಿದ್ಯಾರ್ಥಿಗಳಿಗೆ ಎಷ್ಟಪ್ಪ ಅಂದರೆ 100 ರೂಪಾಯಿ ಆಗಿರ್ತೈತಿ. ಒ ಬಿ ಸಿ ಮತ್ತು ಜನರಲ್ ವಿದ್ಯಾರ್ಥಿಗಳಿಗೆ 100 ರೂಪಾಯಿ ಆಗಿರ್ತೈತಿ. ಇದು ಆನ್ಲೈನ್ ಪೇಮೆಂಟ್ ಮಾಡೋದಿರ್ತೈತಿ. ಇದು ಯಾವುದೇ ರೀತಿ ಅಂತ ರಿಫಂಡ್ ಆಗಿರತಕ್ಕದ್ದಲ್ಲ. ಇದು ಅಪ್ಲೋಡ್ ಏನೇನು ಅಪ್ಲೋಡ್ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು. ಫೈಲ್ ಅಮೌಂಟ್ JPG ಓನ್ಲಿ, JPG ಫಾರ್ಮೆಟ್ದಾಗ ರೀಸೆಂಟ್ ಫೋಟೋವನ್ನು ಅಪ್ಲೋಡ್ ಮಾಡೋದು. ಅದೇ ರೀತಿಯಾಗಿ 30 ರಿಂದ 100 KB ಒಳಗಿರಬೇಕು. ಅದೇ ರೀತಿಯಾಗಿ 4.5 ವಿಡ್ತ್ ಹೈಟ್ ಇರಬೇಕು. 70 ರಿಂದ ಬ್ಯಾಕ್ಗ್ರೌಂಡ್ ಪ್ಲೇನ್ ವಿತ್ ವೈಟ್ ಕಲರ್ ಆಗಿರುವಂತಹ ಬ್ಯಾಕ್ಗ್ರೌಂಡ್ ಇರಬೇಕು ಫೋಟೋಕ್ಕೆ. ಅದರ ನಂತರ ಸೈನ್ ಸಿಗ್ನೇಚರು ವೈಟ್ ಪೇಪರ್ನಲ್ಲಿ ಇರಬೇಕು. ಅದು JPG ಫಾರ್ಮೆಟ್ದಲ್ಲಿ ಇರಬೇಕು. ಇಲ್ಲಿ ಇಂಟ್ರಕ್ಷನ್ನ ಕೊಟ್ಟಿದ್ದಾರೆ, ಇವನು ನೋಡಿ ಫಾರ್ಮೆಟ್ನ ಫಾಲೋವನ್ನು ಮಾಡಿರಿ ನೀವು ಅಪ್ಲಿಕೇಶನ್ ಹಾಕುವಾಗ. ಅದೇ ರೀತಿಯಾಗಿ ಇದು PDF ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲೂ ಬಿಟ್ಟಿರ್ತೇನೆ. ಇಲ್ಲಾಂದರೆ ಇಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿಯೂ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಯಾದರೂ ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಎಷ್ಟಪ್ಪ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಿರ್ತೈತಿ. ಕನ್ನಡ ಓದಲು ಮತ್ತು ಬರೆಯಲ್ಲ ಮತ್ತು ಬರ್ತಿರತಕ್ಕದ್ದು ಅಂತ ಹೇಳ್ಕೊತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.